ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಟೀಮ್ಗೆ ಶಾಕ್ ಕೊಟ್ಟ ಸುರ್ಜೇವಾಲ ವಿರುದ್ಧ ಮುಗಿಬಿದ್ದ ಕೈಪಡೆ ಅಂದರೆ ಸಿದ್ದು ಟೀಮ್. ನೇರ ಸಮರ ಶುರುವಾಗಿದೆ. ಹೈಕಮಾಂಡ್ ವಿರುದ್ಧವೇ ತೊಡೆ ತಟ್ಟಿದ್ದಾರೆ. ಹಾಗಾದರೆ DK ಮಾತಿಗೆ ತಾಳ ಹಾಕೇ ಬಿಡ್ತಾ ಹೈಕಮಾಂಡ್. ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೈಯಲ್ಲಿ ಕೊತ ಅಂತಿದೆ ಹಲವಾರು ವಿಚಾರಗಳು ಈಗ ಕೈಗೆ ಮುಜುಗರವನ್ನು ತಂದಿಟ್ಟಿರೋದು. ಇದರ ನಡುವೆ ಸಿದ್ದು ಕ್ಯಾಂಪ್ ಈಗ ಸಿಡಿದೆದ್ದಿದೆ. ಸುರ್ಜೇವಾಲ ವಿರುದ್ಧ ನೇರ ಈ ಸುರ್ಜೇವಾಲ ಅವ್ರಿಗೆ ಪಾಠ ಮಾಡ್ತೀವಿ ನಾವು, ಗೊತ್ತಿಲ್ಲ ಅವ್ರಿಗೆ ಅನ್ನೋ ತನಕ ನೇರವಾಗಿ ಈಗ ಮುಗಿಬಿದ್ದಿರೋದು. ಏನಾಗಿದೆ ಹಾಗಾದರೆ? ರಿವ್ಯೂ ಬೆಳಗ್ಗೆ ರಿಪೋರ್ಟ್ ಮಾಡಿತ್ತು, ಇವತ್ತು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಯಲ್ಲ, ಬದಲಾಗಿ ಅಂದರೆ ಏನು ನಾಮಪತ್ರ ಸಲ್ಲಿಕೆ ಆ ಪ್ರಾಸೆಸ್ ಎಲ್ಲ ಮುಗಿಯತ್ತಲ್ಲಿಗೆ ಮುಂದಕ್ಕೆ ಹೋಗುತ್ತೆ. ಬೆಳಗ್ಗೆನೇ ನಾವು ರಿಪೋರ್ಟ್ ಮಾಡಿದ್ವಿ ಇದ್ರ ಬಗ್ಗೆ. ಯಾಕಂದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ರಾಜ್ಯ ನಾಯಕರಿಗೆ ಶಾಕ್ ಕೊಡ್ತು. ರಾಜಣ್ಣವ್ರು 3ನೇ ಅವಧಿಗೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ನನಗೇ ಬೆಂಬಲ ಇದೆ ನಿರ್ದೇಶಕರದ್ದು ಅಂತ. ಆದರೆ ಕಾಂಗ್ರೆಸ್ನ ಒಳಗಡೆನೆ ಸಿಡಿದೇಳ್ತಾರೆ ನಾಯಕರುಗಳು. ಸುಧಾಕರ್ ಅವರಿರಬಹುದು, ಶಿವಾನಂದ ಪಾಟೀಲ್ ಅವರಿರಬಹುದು, ವಿವಿಧ ಕಡೆಯವರು, ಬೇರೆ ನಿರ್ದೇಶಕರು, ಹೊಸದಾಗಿ ಆಯ್ಕೆ ಆದವರು. ಯಾಕೆ ಅವರೇ ಆಗಬೇಕು, ಮತ್ತೆ ಹೊಸಬ್ರಿಗೆ ಅವಕಾಶ ಬೇಡವಾ? ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ತನಕ ಕೆಲವರ ಆರೋಪ. ಮತ್ತೊಂದಿಷ್ಟು ಜನ ಹೊಸಬ್ರಿಗೆ ಅವಕಾಶ ಆಗಲಿ, ಅವರ ಅವಧಿಯಲ್ಲಿ ಬೇಕಾದಷ್ಟು ದಿವಾಳಿ ಆಗಿದೆ, ಅವ್ರ ವಿರುದ್ಧನೇ ಹಗರಣ ಇದೆ, ಅಪೆಕ್ಸ್ ಹಗರಣ ಮತ್ತೊಂದು ಅಂತ ಆರೋಪ, ಮತ್ತೊಂದು ದಿವಾಳಿ ಹಂತಕ್ಕೆ ಬಂದು ನಿಂತಿದೆ ಅಂತೆಲ್ಲ ಆಕ್ರೋಶ ಸಿಡಿತು. ಸಿದ್ದರಾಮಯ್ಯನವರಿಂದ ಏನು ಮಾಡಿದ್ರು ಸಮಾಧಾನ ಮಾಡೋಕ್ಕಾಗಲಿಲ್ಲ. ಹೈಕಮಾಂಡು ಒಂದೇ ಮಾತಲ್ಲಿ ಹೇಳ್ತು, ರಾಜಣ್ಣ ಅವ್ರಿಗೆ ಪಟ್ಟ ಕಟ್ಟಬೇಕಂತಲ್ಲ ಸಿದ್ದರಾಮಯ್ಯನವರೇ, ಈ ಸಲ ಹೇಳಬೇಡಿ, ಪರಿಸ್ಥಿತಿ ಚೆನ್ನಾಗಿಲ್ಲ, ಬಿಟ್ಬಿಡಿ, ಕೈ ಬಿಟ್ಬಿಡಿ, ಎಲೆಕ್ಷನ್ ಮುಂದಕ್ಕೆ ಹಾಕಿ. ಹೈಕಮಾಂಡ್ ಸೂಚನೆಯನ್ನು ಪಾಲಿಸಲೇಬೇಕಾಯ್ತು. ರಾಜಣ್ಣವ್ರು ರೆಡಿನೇ ಇರಲಿಲ್ಲ ನಾಮಪತ್ರ ವಾಪಸ್ ಪಡೆಯೋದಕ್ಕೆ. ಕಡೆಗೆ ಸಿದ್ದರಾಮಯ್ಯನವರ ಕಟ್ಟುನಿಟ್ಟಿನ ಆದೇಶ. ಯಾಕಂದರೆ ಹೈಕಮಾಂಡ್ ಕಡ್ಡಿ ತುಂಡು ಮಾಡಿದ ಮೇಲೆ ವಾಪಸ್ ತಗೊಂಡ್ರು. ಚುನಾವಣೆ 3 ತಿಂಗಳು 6 ತಿಂಗಳು ಬಿಟ್ಟು ನಡೆಯುತ್ತೆ. 6 ತಿಂಗಳು ಅವಕಾಶ ಇದೆ ಮುಂದಕ್ಕೆ ಹಾಕೋದಕ್ಕೆ. ಸೊ 3-4 ತಿಂಗಳಾದಮೇಲೆ ಯಾವಾಗಲಾದರೂ ನಡೀಬಹುದು. ಈಗ ಸಿಡಿದೆದ್ದಿದೆ ನೋಡಿ ಸಿದ್ದು ಟೀಮ್. ಓಪನ್ ಆಗಿ ಸ್ಟೇಟ್ಮೆಂಟ್ ಬಂದಿದೆ. ಏನಂತ? ಚುನಾವಣೆ ನಡೆಸೋದಕ್ಕೆ ಕೋರಮ್ ಇರಲಿಲ್ಲ, ಎಲ್ಲರ ಬೆಂಬಲ ಸಿಗಲಿಲ್ಲ. ಯಾಕಂದರೆ ಅದನ್ನು ತಡೆಯೋದಕ್ಕೆ ಕಾಣದ ಕೈಯೊಂದು ಕೆಲಸ ಮಾಡಿದೆ. DK ಟೀಮೇ ರಾಜಣ್ಣ ವಿರುದ್ಧ ತೊಡೆ ತಟ್ಟಿತ್ತು. ರವಿ ಅವರನ್ನು ಮಾಡಬೇಕು ಈ ಸಲ ಅಂತ ನಿರ್ದೇಶಕರ ಸಪೋರ್ಟು ತೋರಿಸ್ಕೊಂಡು DK ಶಿವಕುಮಾರ್ ಅವರು ಆಗಿದ್ದಾಗಲಿ ಅಂತ ನಿಂತು ಬಿಟ್ಟಿದ್ರು. ಹಿಂದೆ ಬೆಳ್ಳಿ ಪ್ರಕಾಶ್ ಇಳಿಸಿ ಕಾಂಗ್ರೆಸ್ನವ್ರನ್ನ ಕೂರಿಸ್ಬೇಕು ಅಂತ ಪ್ರಯತ್ನ ಮಾಡಿದಾಗ ರಾಜಣ್ಣ ಅವರ ಕೊಠಡಿಗೆ ಹುಡುಕೊಂಡು ಹೋದಾಗಲೂ ಕೂಡ ರೆಸ್ಪಾಂಡ್ ಮಾಡಿರಲಿಲ್ಲ ರಾಜಣ್ಣವರು. DKಗೆ ಶಾಕ್ ಕೊಟ್ಟಿದ್ರು. ಈಗ ಅವಧಿ ಮುಗಿದು ಎಲೆಕ್ಷನ್ಗೆ ಬಂದಿರುವಾಗ DK ಟೀಮ್ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ತಮ್ಮ ದಾರಿ ತಮಗೆ ಅಂತಿದೆ. ಕೈ ಒಳಗಡೆನೆ ಹೆಂಗೆ ಕಿತ್ತಾಡ್ಕೊಳ್ತಿದ್ದಾರೆ ಅಂದರೆ ನಾಯಕರುಗಳು ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳ್ತಿದ್ದಾರೆ. DK ಸೈಲೆಂಟ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲ ಅವರಿಂದ ಮೆಸೇಜ್ ಬರುತ್ತೆ, ಎಲೆಕ್ಷನ್ ಮುಂದಕ್ಕೆ ಹೋಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಪ್ರಕಟಿಸುತ್ತೆ. ಸೊ DK ಶಿವಕುಮಾರ್ ಅವ್ರಿಗೆ ಏನು ಬೇಕಿತ್ತು ಅದಾಯಿತು. ಸಿದ್ದರಾಮಯ್ಯನವರು ರಾಜಣ್ಣವರನ್ನ ಪಾಸ್ ಮಾಡಿಸ್ಬಿಟ್ಟೋಣ, ಮಂತ್ರಿ ಬೇರೆ ಹೋಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ರೆ ಎಲೆಕ್ಷನ್ ಮುಂದಕ್ಕೆ ಹಾಕಿದೆ. ಮುಂದೇನೂ ಇದೇ ಪರಿಸ್ಥಿತಿ ಉಂಟಾಗಬಹುದು, ಆಗ ವಾತಾವರಣ ಚೇಂಜ್ ಆಗಿರುತ್ತೆ ಅನ್ನೋದು DK ಟೀಮ್ನ ಆಶಯ. ಅಟ್ಲೀಸ್ಟ್ ಬೀಸೋದೊಣ್ಣೆಯಿಂದ ತಪ್ಪಿತು, ಸಿದ್ದರಾಮಯ್ಯನವರ ಹಠ ಗೆಲ್ಲಿಲ್ಲ, ಹೈಕಮಾಂಡ್ ಶಾಕ್ ಕೊಡ್ತು ಅಂತ ಈಗ ಸಿಡ್ದೆದ್ದಿದ್ದಾರೆ ನೋಡಿ. ಸುರ್ಜೇವಾಲ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ನಮಗೆ. ಸುರ್ಜೇವಾಲ ಅವರಿಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ಪಾಪ ಅನುಭವ ಕಡಿಮೆ ಇದೆ, ಅವ್ರಿಗೇನು ಗೊತ್ತಿಲ್ಲ. ಹೇಳ್ಕೊಡ್ತೀವಿ, ಅವ್ರಿಗೆ ಮಾಹಿತಿ ಕೊಡ್ತೀವಿ ಬಿಡಿ. ನಿರ್ದೇಶಕರ ಬೆಂಬಲ ಇರೋರೇ ಅಧ್ಯಕ್ಷ ಆಗ್ತಾರೆ. ಈಗೆಲ್ಲ 3 ತಿಂಗಳು 6 ತಿಂಗಳು ಯಾವಾಗ ನಡೆದ್ರು ರಾಜಣ್ಣವರು ಆಕಾಂಕ್ಷಿನೇ ಆಗಿರ್ತಾರೆ. ಖಂಡಿತ ಅವ್ರು ನಿಲ್ತಾರೆ ಎಲೆಕ್ಷನ್ಗೆ. CM ಸೂಚನೆ ಮೇರೆಗೆ ಚುನಾವಣೆ ಈಗ ಮುಂದೂಡಿಕೆ ಆಗಿದೆ, ಒಪ್ಕೊಂಡಿದ್ದೀವಿ ನಾವು. ಆದರೆ ಇಲ್ಲಿಗೆ ಮುಗಿಯಲ್ಲ ಇದು ಅಂತ ಸಿಡ್ದೆದ್ದಿದ್ದಾರೆ ಈಗ ರಾಜಣ್ಣ ಟೀಮ್ನವರು. ಓಪನ್ ಆಗಿ ಸುರ್ಜೇವಾಲ ಅವ್ರಿಗೆ ಸೆಡ್ಡು ಹೊಡೆದಿರೋದು ಮುಂದಿನ ಮಹತ್ವದ ಬೆಳವಣಿಗೆಗಳ ಟ್ರೇಲರ್ ಆಗಿದೆ. ಅಂದರೆ ಕೈ ಒಳಗಡೆ ಇದು ಬೇರೆ ಆಯಾಮಗಳಿಗೆ ತಿರುಗಬಹುದು. ರಾಜಣ್ಣವ್ರು ಸಲ್ಲಿಸಬೇಕಾಗಿತ್ತು, ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಈಗ ಚುನಾವಣೆನೇ ಮುಂದೂಡಿರುವಂಥದ್ದು. ಅದೇ ವಿಚಾರವಾಗಿ ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರಿಗೆ ನಾಮಪತ್ರ ಸಲ್ಲಿಸಿದ್ರು, ಮತ್ತು ನಮ್ಮ ರಾಯಚೂರು ಬಯ್ಯಾಪುರ ಅವರು ಉಪಾಧ್ಯಕ್ಷಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇಬ್ಬರು ವಿಡ್ರಾಲ್ ಮಾಡಿದ್ದಾರೆ.
ಏನು ಹಿನ್ನೆಲೆ ಏನಿದೆ ಅನ್ನೋವಂಥದ್ದು ಇನ್ನೂ ಇಲ್ಲ. ಬಟ್ ಸದ್ಯದ ಪರಿಸ್ಥಿತಿಗೆ ಈಗ ಚುನಾವಣೆಯನ್ನು ಮುಂದೂಡಿದ್ದಾರೆ. ರಾಜಣ್ಣ ಅವರು ಅವಿರೋಧವಾಗಿ ಆಯ್ಕೆ ಆಗಬೇಕಾಗಿತ್ತು, ಯಾಕೆ ಇಷ್ಟೊಂದು ಗೊಂದಲ ಆಯಿತು? ನೋಡಿ, ಇವತ್ತು ಅಪೆಕ್ಸ್ ಬ್ಯಾಂಕಲ್ಲಿ ಏನು ಈ ಥರ ನಡೆದಿದೆ, ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲೇ ಪ್ರಥಮವರೆ. ಯಾವಾಗಲೂ ಚುನಾವಣೆ ಅಧ್ಯಕ್ಷರಿಗೆ ನಡೆಯೋದಿಲ್ಲ. ಎಲ್ಲ ಸೀನಿಯರ್ ಡೈರೆಕ್ಟರ್ಗಳು ಹಿಂದೆ ಕೂತ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ನಡೆಯುವಂಥದ್ದು. ಆದರೆ ಈ ಚುನಾವಣೆಗೆ ಏನು ಇವತ್ತು ಪ್ರೋಸೆಸ್ ನಡೆದಿದೆ, ನಡಿಬಾರ್ದಿತ್ತು, ಬಟ್ ಈಗ ಆಗೋಗಿದೆ. ಬಟ್ ಆದರೆ ಮುಂದಿನ ದಿನದಲ್ಲಿ ಇದು ಯಾವತ್ತು ಮತ್ತೆ ದಿನಾಂಕ ನಿಗದಿಪಡಿಸ್ತದೆ ನೋಡಿ ಮಾಡಬೇಕು. ಯಾವ ಕಾರಣಕ್ಕೆ ಈ ಬೆಳವಣಿಗೆ ಆಯಿತು? ಕಾರಣ ಇನ್ನೂ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಘಟನೆ ಆಗಿದೆ ಅಂದ್ರೆ ಇಂಥ ಈಗ ಒಂದು ಚುನಾವಣೆ ನಡಿಬೇಕು ಅಂತ ಹೇಳಿದ್ರೆ ಕೋರಮ್ ಇರಬೇಕು, ನಿರ್ದೇಶಕರುಗಳ ಕೋರಮ್ ಇರಬೇಕು. ಸೊ ಇವತ್ತು ಆ ಚುನಾವಣೆಯಲ್ಲಿ ಕೋರಮ್ ಕಡಿಮೆ ಇದೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಚುನಾವಣೆಯನ್ನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಸಂಖ್ಯೆನೇ ಜಾಸ್ತಿ ಇದೆ. ನಮ್ಮದೇ ಸರ್ಕಾರ ಇದೆ. ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ, ಆಯ್ತೇನಪ್ಪ. ಸೊ ಅದೇನೇನು ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡಿಸ್ತಾರೆ ಅವತ್ತು ಚುನಾವಣೆ. ಅಲ್ಲ, ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನೂ 2 ತಿಂಗಳಲ್ದಿರ ಇನ್ನೂ 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲೇ 2 ಮಾತಿಲ್ಲ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಏನೇ ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ ಈಗ. ಮುಖ್ಯಮಂತ್ರಿಗಳೇ ಮಾಡಿರೋದು. ಅದು ಯಾಕೆ ಅಂತ, ಯಾಕಂದ್ರೆ ರಾಜಣ್ಣ ಅವ್ರು ಆಪ್ತರಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸಭೆ ಮಾಡಿದ್ರು, ಮೊನ್ನೆ ಮಾಡಿದ್ರು, ನಿನ್ನೆ ಮಾಡಿದ್ರು. ನೋಡಿ, ಈಗ ನಾನು ಅದನ್ನೇ ಹೇಳ್ತಾ ಇರೋವಂಥದ್ದು, ಮುಂದೂಡೋಕ್ಕೆ ಪ್ರಶ್ನೆ ಬರೋವಂಥದ್ದು ಕೋರಮ್ ಬೇಕು. ಸೊ ಕೋರಮ್ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ. ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ. ಅಲ್ಲ, ನಾಮಿನೇಷನ್ ಹಾಕಬೇಕು ಅಂತ ಹೇಳಿದ್ರೆ ಕೋರಮ್ ಬೇಕಲ್ಲ. ಕೋರಮ್ ಬೇಕು. ಮೀಟಿಂಗ್ ಮಾಡ್ತಾರೆ, ಮೀಟಿಂಗಲ್ಲಿ ಕೋರಮ್ ಬೇಕು. ಸೈನಿಂಗ್ ತೊಗೊಂಡ್ರೆ ನಿರ್ದೇಶಕರುಗಳದ್ದು, ಆ ನಿರ್ದೇಶಕರದ್ದು ಸೈನ್ ತೊಗೊಬೇಕು ಅಂತ ಹೇಳಿದ್ರೆ ಮಿನಿಮಮ್ 10 ಜನ ಇರಬೇಕಲ್ಲ. 10 ಜನ ಇದ್ದಲೇ ನೋಡ್ಬೇಕು. ಏನು ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು. ಅದು ನೋಡೋಣ ಅವತ್ತಕ್ಕೆ. ಇನ್ನು ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗಲಿ. ಸುರ್ಜೇವಾಲಾ ಅವರು ರಾಜಣ್ಣ ಅವರು ವಿಚಾರದಲ್ಲಿ ಈ ರೀತಿ ಪ್ರಯತ್ನಗಳು ನೋಡಿ, ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಇದ್ದಾರೆ. ಸೊ ಅದರಿಂದ ಅವರು ಈ ಕೋಆಪ್ರೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರಿಗಿನ್ನ ಮಾಹಿತಿ ಕಡಿಮೆ ಅಂತ ಅನ್ಕೊತೀನಿ ಸುರ್ಜೇವಾಲಾ ಅವ್ರಿಗೆ. ಯಾಕಂದರೆ ಇಲ್ಲೇನು ಯಾವುದು ಪಕ್ಷವಾಗಿ ನಡೆಯುವಂಥದ್ದಲ್ಲ. ಇಲ್ಲಿ ನಿರ್ದೇಶಕರು ಅಂತ ಬಂದರೆ ಎಲ್ಲ ಪಕ್ಷದವರು ಇರ್ತಾರೆ. ಸೊ ಅದರಿಂದ ಸುರ್ಜೇವಾಲಾ ಅವ್ರಿಗೆ ಸ್ವಲ್ಪ ಈಗ ಸಹಕಾರಿ ಇಲಾಖೆ ಮಾಹಿತಿ ಕಡಿಮೆ ಇರ್ಬೋದು. ಸೊ ಅದರಿಂದ ಇನ್ನೇನೋ ಅವ್ರು ಬಂದಂಥ ಸಂದರ್ಭದಲ್ಲಿ ಕೂಡ ಆಕಾಂಕ್ಷಿ ಅನುಕೂಲ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿ ಏನಾದರೂ ಆಯ್ತು ಬೆಳವಣಿಗೆ. ಅಲ್ಲ, ಆಕಾಂಕ್ಷಿ ಇರ್ಬೋದು, ನಾನೇನು ಆಕಾಂಕ್ಷಿ ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ. ಇನ್ನೂ 2 ಬೇಕಾದ್ರೆ ಸೀನಿಯರ್ಗಳಿದ್ದಾರೆ. ಇನ್ನು ರಾಜೇಂದ್ರ ಕುಮಾರ್ ಅವರು ಸೀನಿಯರ್ ಇದ್ದಾರೆ. ಸೊ ಆಕಾಂಕ್ಷಿ ಇರೋದ್ರಲ್ಲೇನು ತಪ್ಪಿಲ್ಲ. ಆದರೆ ಫೈನಲ್ ಆಗಿ ಈಗ ಪಕ್ಷ ಇದೆ, ಸರ್ಕಾರ ಇದೆ. ಸರ್ಕಾರದ ಏನು ಅದು ಮಾಹಿತಿ ಇದೆ, ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಅದರ ರೀತಿ ನಡೆದಿದೆ. ಮಾಹಿತಿ ಕೊರತೆ ಇರೋ ಸುರ್ಜೇವಾಲಾ ಅವ್ರಿಗೆ ಏನಾದ್ರು ಬೇರೆ ಮಾಹಿತಿಗಳು ಒದಗಿಸಿದ್ದಾರೆ ಸರ್ ಇಲ್ಲಿಂದ? ನೋಡೋಣ, ಅದು ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ ಅದು ಮಾಹಿತಿ. ರಾಜಣ್ಣ ಅವ್ರ ವಿರುದ್ಧ ಪದೇ ಈ ಥರದ್ದೊಂದು ಷಡ್ಯಂತ್ರ ನಡೀತಿದೆ. ನೋಡಿ, ರಾಜಣ್ಣವರು ನಿಮಗೆಲ್ಲ ಗೊತ್ತಿರೋ ಹಾಗೆ ನೇರ ನುಡಿ. ಅದು ಆ ನೇರ ನುಡಿ ವಿಚಾರದಲ್ಲಿ ರಾಜಣ್ಣವ್ರ ಮುಂದೆ ಎಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ನಡೆದಿರುವಂಥದ್ದು. ಅದೇ ವಿಚಾರದಲ್ಲಿ ಮಂತ್ರಿಗಿರಿ ಕಳ್ಕೊಂಡಿರುವಂಥದ್ದು. ಸೊ ನೋಡೋಣ, ಮುಂದಿನ ದಿನದಲ್ಲಿ ಮಂತ್ರಿಗಿರಿ ಆಗ್ತದೆ. ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್ ನಮ್ಮ ಡೈರೆಕ್ಟರ್. ಪಾಪ ಹೊಸಬ್ರು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇವತ್ತು ಬ್ಯಾಂಕಿನ ಸ್ಥಿತಿಗತಿನೂ ನೋಡಬೇಕು. ಬ್ಯಾಂಕಿನ ಸ್ಥಿತಿಗತಿ ನೋಡಬೇಕು. ಯಾಕಂದರೆ ಅಪೆಕ್ಸ್ ಬ್ಯಾಂಕ್ ಅಂತ ಮಾಡಿದ್ರೆ ಮದರ್ ಇದ್ರ ಕೈ ಕೆಳಗಡೆ DCC ಬ್ಯಾಂಕ್ ಬರುತ್ತೆ, ಸೊಸೈಟಿಗಳು ಬರ್ತವೆ. ಸೊ ಅದರಿಂದ ಸ್ಥಿತಿಗತಿ ನೋಡಿಕೊಂಡು ಅಪೆಕ್ಸ್ ಬ್ಯಾಂಕ್ ನಡೆಸಬೇಕು. ಸೊ ಅದರಿಂದ ಸೀನಿಯರ್ ರಾಜಣ್ಣವರು ಇದ್ದಾರೆ, ಆಗಬೇಕು ಅಂತ ಎಲ್ಲ ನಿರ್ದೇಶಕರಿಗೂ ಭಾವನೆ ಇದೆ. ನಿಮಗೆ ವಿಶ್ವಾಸ ಇದೆ ಸರ್ ಅವರೇ ಆಗ್ತಾರೆ ಅಂತ? ಮುಂದಿನದಲ್ಲಿ ಖಂಡಿತವಾಗೂ ಆಗ್ತದೆ. ಪ್ರಕಾರ ನಿರ್ದೇಶಕರ ಬೆಂಬಲ ಇರೋರು ಆಗಬೇಕಾ ಅಥವಾ ಸರ್ಕಾರ ತೀರ್ಮಾನ ಮಾಡೋರು ಆಗಬೇಕಾ? ನಿರ್ದೇಶಕರು ಯಾರಿಗೆ ಬೆಂಬಲ ಕೊಡ್ತಾರೆ ಅವರ. ಥ್ಯಾಂಕ್ ಯು. ಒಂದ್ ಕಡೆ ಜಾರ್ಜ್ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರ ಪುತ್ರನ ಹಸ್ತಕ್ಷೇಪದಿಂದ ಅನ್ನೋ ಸುದ್ದಿ ಇವತ್ತು ಕಾಡ್ಗಿಚ್ಚಿನಂತೆ ಸದ್ದು ಮಾಡ್ತು. ಆಮೇಲೆ ಹಂಗೆಲ್ಲ ಏನಿಲ್ಲ, ಅದು ಮೀಡಿಯಾ ಸುದ್ದಿ ಅಂತ ಹೇಳಿದ್ರು. ಬಟ್ ಮೀಡಿಯಾಗೆ ಸುದ್ದಿ ಬಂದಿದ್ದೆಲ್ಲಿಂದ? CM ಮನೇಲಿ ನಡೆದಿದ್ದು ಗೌಪ್ಯವಾಗಿ ಇಡಬಹುದಿತ್ತು ಮನಸ್ಸು ಮಾಡಿದ್ರೆ. ಯಾಕೆ ಹೊರಗಡೆ ಬಂತದು? ಬೇಕಂತಾನೆ ಯಾರು ಬಿಟ್ಟರು ಅನ್ನೋದೊಂದು ಕುತೂಹಲ ಇದೆ.
ಜಾರ್ಜ್ ಅವರು ರಾಜೀನಾಮೆ ಕೊಡದೇನೆ ಸುಳ್ಳೆ ಸುದ್ದಿ. ಯಾಕೆ ಜಾರ್ಜ್ ಅವ್ರ ಹೆಸರೇ ಬರುತ್ತೆ, ಇನ್ನೊಬ್ಬರ ಹೆಸರು ಯಾಕೆ ಬರಲ್ಲ? ಅವರು ರಾಜೀನಾಮೆ ಕೊಟ್ರಂತೆ, ಭೈರತಿ ಸುರೇಶ್ ಕೊಟ್ರಂತೆ, MB ಪಾಟೀಲ್ರು ಕೊಟ್ರಂತೆ ಅಂತ ಯಾಕೆ ಬಂದಿಲ್ಲ? ಜಾರ್ಜ್ ಅವ್ರ ಹೆಸರೇ ಯಾಕೆ ಬಂತು? ಅಲ್ಲೇ ಗೊತ್ತಾಗುತ್ತೆ. ಕೊನೆಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನೋ ಒಂದು ಮಾಡಿದ್ದಾರೆ ಅಂತ. ಒಟ್ಟಿನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಸರ್ಕಾರ ಅಂತೂ, ಅಂಥದ್ದೇನು ನಡೆದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗುತ್ತಿಗೆದಾರರ ಸಂಘದವರು ಪ್ರಭಾವಿ ಮಂತ್ರಿ ಭೈರತಿ ಸುರೇಶ್ ವಿರುದ್ಧ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯಪಾಲರಿಗೆ ಸ್ಫೋಟಕ ದಾಖಲೆ ಸಬ್ಮಿಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ರಾಜಾಜಿನಗರದಲ್ಲಿ ಡೀಲ್ ಮಾಡಿದ ಸಾಕ್ಷಿನೇ ಕೊಡ್ತೀವಿ, ಯಾರ್ಯಾರು ಏನೇನು ಏಜೆಂಟ್ಗಳು ಮಾಡಿದ್ದಾರೆ ಅನ್ನೋದಕ್ಕೆ ಅಂತೆಲ್ಲ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಸೊ ಒಂದಾದ್ಮೇಲೆ ಒಂದು ಅಧಿವೇಶನ ಕರೆದು BJPಯ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡೋಕೆ ಹೊರಟಿದ್ದ ಸಿದ್ದರಾಮಯ್ಯನವರು ಅಬಕಾರಿ ಹಗರಣದಿಂದ ಹಿಡಿದು ಇಲ್ಲಿ ತನಕ ಅವ್ರ ಕಡೆಗೇನೆ ಬ್ಯಾಕ್ ಟು ಬ್ಯಾಕ್ ಸರಣಿ ಬಾಣಗಳು ಹೋಗಿ ಈಗ ಬಡಿದುಕೊಳ್ತಿದೆ. ಕಾದ್ ನೋಡಬೇಕು. ಕೈಪಾಳ್ಯದಲ್ಲಿ ಮತ್ತೆ ಈಗ ಕುರ್ಚಿ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವ್ರು ಹೇಳಿದ್ದೇ ನಡೀತಿಲ್ಲ ಈಗ ಪಕ್ಷದಲ್ಲಿ. ಸಿದ್ದರಾಮಯ್ಯನವರ ಮಾತೇ ಫೈನಲ್ ಅನ್ನೋದಾಗಿದ್ದರೆ ಹೈಕಮಾಂಡ್ ಅಷ್ಟು ಸುಲಭವಾಗಿ ಎಲೆಕ್ಷನ್ ಮುಂದಕ್ಕೆ ಹಾಕಿ ಅಂತ ಹೇಳ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಆಪ್ತರಿಗೆ ಈಗ ಅದೇ ಕಸಿವಿಸಿಗೆ ಕಾರಣ ಆಗಿರೋದು. ಸಿದ್ದರಾಮಯ್ಯನವರು ಹಿಡಿತ ಕಳ್ಕೊಂಡ್ರ ಡೆಲ್ಲಿಲಿ ಅನ್ನೋದು ಮಾಹಿತಿ. ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.